ಮಾರ್ಕೆಟ್ ಒಳಗೆ ಬರುವಾಗ ಯಾವಾಗಲೂ ಒಂದು ವಿಷಯ ಹೇಳ್ತಾರೆ, ಏನಂದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಫಂಡ್ಸ್ ನ ಡೈವರ್ಸಿಫೈ ಮಾಡಿ ಅಂತ. ಆದ್ರೆ ಡೈವರ್ಸಿಫೈ ಮಾಡೋದು ಎಲ್ಲಿ ಮಾಡಬೇಕು, ಯಾವ ಏಜಿಗೆ ಎಷ್ಟು ಮಾಡಬೇಕು ಅಂತ ತುಂಬಾ ಜನ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ ನಾವು ಡೀಟೇಲ್ ಆಗಿ ನೋಡೋಣ. ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋ ನಾವು ಏನ್ ನೋಡ್ತೀವಿ ಅಂದ್ರೆ ಹೌ ಟು ಮ್ಯಾನೇಜ್ ಯೋರ್ ಪೋರ್ಟ್ಫೋಲಿಯೋ. ಇವಾಗ ನಿಮ್ಮ ಹತ್ರ ಒಂದು ಅಮೌಂಟ್ ಇದೆ, ಅದು ಕೆಲವು ಜನ ಹತ್ರ ಥೌಸಂಡ್ಸ್ ಇರ್ಬೋದು, ಇಲ್ಲ ಲಕ್ಷ ಆಗಿರ್ಬೋದು, ಇಲ್ಲ ಕೆಲವು ಜನ ಕೋಟಿಗಳಲ್ಲಿ ಇರ್ಬೋದು. ಆದ್ರೆ ಆ ಫಂಡ್ಸ್ ನ ಹೇಗೆ ಇನ್ವೆಸ್ಟ್ ಮಾಡ್ತೀರಾ, ಹೇಗೆ ಡೈವರ್ಸಿಫೈ ಮಾಡಬೇಕು. ಇವಾಗ ಎಲ್ಲರೂ ಹೇಳೋ ಒಂದು ವಿಷಯ, ಇವಾಗ ನಾವು SIP ವಿಡಿಯೋ ಹಾಕಿದಾಗ ತುಂಬಾ ಜನ ಕೇಳಿದ ವಿಷಯ ಏನು ಅಂದ್ರೆ, ಸರ್ ನೀವು SIP ಹಾಕಿ ಅಂತ ಹೇಳಿದ್ರಿ, ಅದೇ ಯಾವ ತರ SIP ಹಾಕಬೇಕು, ಆ ಫಂಡ್ ನ ಯಾವ ತರ ಡೈವರ್ಸಿಫೈ ಮಾಡಬೇಕು ಅಂತ ನೀವು ಹೇಳಲೇ ಇಲ್ವಲ್ಲ ಸರ್, ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹಾಕಿ ಅಂತ ಹೇಳಿದ್ರಿ. ಅದಕ್ಕೆ ಇದೊಂದು ಫುಲ್ ಡೀಟೇಲ್ ವಿಡಿಯೋ ಹಾಕ್ತಿದೀವಿ. ಸೊ ಫಸ್ಟ್ ನಾವೇನ್ ನೋಡ್ತೀವಿ ಅಂದ್ರೆ, ಒಂದು ಫಂಡ್ಸ್ ಇದೆ ಅಂದ್ರೆ ಆ ಫಂಡ್ಸ್ ನ ಹೇಗೆ ಡೈವರ್ಸಿಫೈ ಮಾಡಬಹುದು, ಇದನ್ನ ಯಾವ ತರ ಡೈವರ್ಸಿಫಿಕೇಶನ್ ಮಾಡಬಹುದು ಅಂದ್ರೆ ಏಜ್ ಕ್ಯಾಟಗರಿ ಡಿವೈಡ್ ಮಾಡಬಹುದು. ಇವಾಗ ಏಜ್ ಕ್ಯಾಟಗರಿಗೆ ಬರುವಾಗ ನಮ್ ಫಸ್ಟ್ ಏಜ್ ಕ್ಯಾಟಗರಿ ಏನಿರುತ್ತೆ ಅಂದ್ರೆ 20 years. ಸೊ ನಿಮ್ಗೊಂದು 20 years ಆಗಿದೆ, ನಿಮ್ ಲೈಫ್ ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಇವಾಗ ತಾನೇ ಜಾಬ್ ಹೋಗಿದ್ದೀರಾ, ಒಂದು ಒಳ್ಳೆ ಜಾಬ್ಗೆ ಹೋಗಿ ಪ್ಲೇಸ್ಮೆಂಟ್ ಸಿಕ್ಕಿ ಇವಾಗ ಬಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂದ್ರೆ ಇಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬಹುದು. ಇವಾಗ ಒಂದು 60 ವಯಸ್ಸಿರೋರ್ಗು 20 ವಯಸ್ಸಿರೋರ್ಗು ರಿಸ್ಕ್ ರೇಷಿಯೋ ಅನ್ನೋದು ತುಂಬಾ ಡಿಫರ್ ಆಗುತ್ತೆ. ಇವಾಗ 20 years ಇರೋರು ಏನ್ ಮಾಡಬಹುದು ಅಂದ್ರೆ, ನೀವು ಬಂದು ಸ್ಟಾಕ್ಸ್ ಅಲ್ಲಿ ಹತ್ತತ್ರ 50% ಆಫ್ ಯರ್ ಇನ್ವೆಸ್ಟ್ಮೆಂಟ್ ನ ನೀವು ಇನ್ವೆಸ್ಟ್ ಮಾಡಬಹುದು. ಸ್ಟಾಕ್ಸ್ ಅಂತ ಹೇಳುವಾಗ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿರೋ ಶೇರ್ ಏನು ಅಂತ ಅನಲೈಸ್ ಮಾಡಿ ತಗೊಳ್ಳೋದು. ಇವಾಗ ಫಾರ್ ಎಕ್ಸಾಂಪಲ್ ಅದರಲ್ಲೂ ಹೇಗೆ ಡೈವರ್ಸಿಫೈ ಮಾಡಬಹುದು ಅಂದ್ರೆ, ನೀವು ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲಿ ಬಂದು 20% ವರೆಗೂ ಇನ್ವೆಸ್ಟ್ ಮಾಡಬಹುದು ನಿಮ್ಮ ಪೋರ್ಟ್ಫೋಲಿಯೋಲಿ, ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಬಂದು 20% ಅಂಡ್ ಲಾರ್ಜ್ ಕ್ಯಾಪ್ ಅಲ್ಲಿ ಬಂದು 10%. ಇದು ಯಾವಾಗ ಮಾಡ್ತೀರಾ ಅಂದ್ರೆ, ಇನ್ ಕೇಸ್ ನೀವು ಬಂದು ಇವಾಗ ನೀವು ಯೂಸ್ ಮಾಡ್ತಾ ಇರೋ ಫಂಡ್ಸ್ ಬಂದು 5 years ಮೇಲೆ ನಾನು ಇಟ್ಕೊಳ್ಳಲ್ಲ, ಆ 5 years ಒಳಗೆ ನಾನು ಇದನ್ನ ಹೇಗಾದ್ರೂ ಬ್ರೇಕ್ ಮಾಡ್ಬಿಡ್ತೀನಿ ಅಂದ್ರೆ ಈ ಸ್ಟ್ರಾಟಜಿ ಯೂಸ್ ಮಾಡಿ. ಇಲ್ಲ ನಾ 5 years ಗಿಂತ ಜಾಸ್ತಿನೇ ಹೋಲ್ಡ್ ಮಾಡ್ತೀನಿ, ಅದಕ್ಕೆ ಬೇರೆ ಸ್ಟ್ರಾಟಜಿ. ಅವಾಗ ಒಂದು 20 years ಅಲ್ಲಿ ಸ್ಟಾರ್ಟ್ ಮಾಡೋದು, 20 to 30 ಅಂತ ಇಟ್ಕೊಳ್ಳಿ. 20 ರಿಂದ 30 ವಯಸ್ಸು ಒಳಗಿರೋರು ನೀವು ಬಂದು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ರಿಸ್ಕ್ ತಗೊಬಹುದು. ಯಾಕಂದ್ರೆ ನಿಮ್ಗೆ ಇನ್ನೂ ತುಂಬಾ ಟೈಮ್ ಇದೆ, ನಿಮ್ಗೆ ಇನ್ನೂ ಮುಂದೆ ಟೈಮ್ ಇದೆ, ಅದಕ್ಕೋಸ್ಕರ ರಿಸ್ಕ್ ತಗೋಬಹುದು. ಇವಾಗ ಮಾರ್ಕೆಟ್ ಸ್ವಲ್ಪ ಕಮ್ಮಿ ಆದ್ರೂ ಮತ್ತೆ ಓವರ್ ದ ಪೀರಿಯಡ್ ಆಫ್ 50 years 60 years ಅನ್ನೋವಾಗ ಆಟೋಮ್ಯಾಟಿಕ್ ಆಗಿ ಒಂದು 30 years 40 years ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಅದಕ್ಕೋಸ್ಕರನೇ ಯು ಕ್ಯಾನ್ ಟೇಕ್ ರಿಸ್ಕ್ ಅಂಡ್ ಟ್ರೈ ಟು ಗೆಟ್ ಮೋರ್ ರಿಟರ್ನ್ಸ್. ಅದಕ್ಕೆ ಸ್ಮಾಲ್ ಕ್ಯಾಪ್ ಅಲ್ಲಿ 20%, ಮಿಡ್ ಕ್ಯಾಪ್ ಅಲ್ಲಿ 20%, ಲಾರ್ಜ್ ಕ್ಯಾಪ್ ಅಲ್ಲಿ ಬಂದು 10% ಇನ್ವೆಸ್ಟ್ ಮಾಡಿಬಿಟ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ಬಂದು ನೀವೇನ್ ಮಾಡ್ತೀರಾ ಅಂದ್ರೆ ಯು ಕ್ಯಾನ್ ಗೋ ಫಾರ್ 30%. ಅದರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಒಂದು 10%, ಮಲ್ಟಿ ಕ್ಯಾಪ್ ಫಂಡ್ ಅಂತ ಹೇಳ್ತಾರೆ, ಅದು ಬಂದು ಎಲ್ಲ ಲಾರ್ಜ್ ಮಿಡ್ ಸ್ಮಾಲ್ ಅಲ್ಲಿ 25 ಅಂತ ಹಾಕಿ ಮತ್ತೆ ಬ್ಯಾಲೆನ್ಸ್ 25 ಅವರು ನಿಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇನ್ವೆಸ್ಟ್ ಮಾಡ್ತಾರೆ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ 10% ಆಫ್ ಯುವರ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಅಂಡ್ 20% ಆಫ್ ಯುವರ್ ಮ್ಯೂಚುವಲ್ ಫಂಡ್ ಬಂದು ಮಲ್ಟಿ ಕ್ಯಾಪ್ ಫಂಡ್ ಅಲ್ಲಿ ಹಾಕ್ಬಿಟ್ಟು ಡೆಟ್ ಫಂಡ್ 20%. ಅದೇನು ಅಂತ ನೋಡಿದ್ರೆ FDs ಆಗಿರ್ಬೋದು, ಇಲ್ಲ ರೆಕರಿಂಗ್ ಡೆಪಾಸಿಟ್ಸ್ ಆಗಿರ್ಬೋದು, ಯಾವುದೋ ಒಂದು ಫಿಕ್ಸೆಡ್ ಆಗಿ ನಿಮ್ಗೊಂದು ಇನ್ಕಮ್ ಬರೋ ತರ ಒಂದು ಸೋರ್ಸ್. ಸೊ ಅದರಲ್ಲಿ ನಿಮ್ ಪೋರ್ಟ್ಫೋಲಿಯೋನ 20% ಕಂಪಲ್ಸರಿ ಹಾಕೊಳ್ಳಿ. ಈ ಸ್ಟ್ರಾಟಜಿ ಯಾಕೆ ಅಂದ್ರೆ 5 years ಒಳಗೆ ನೀವು ಬ್ರೇಕ್ ಮಾಡ್ತೀರಾ. ನಾನು ಇವಾಗ ಯೂಸ್ ಮಾಡೋದು ಹೇಗೋ ಒಂದು 5 ವರ್ಷದಲ್ಲಿ ನನಗೆ ಬ್ರೇಕ್ ಆಗುತ್ತೆ, ಮದ್ವೆ ಬರುತ್ತೆ, ಇಲ್ಲ ಬೇರೆ ಏನೋ ಒಂದು ಖರ್ಚಿದೆ, ಖಂಡಿತ ಬ್ರೇಕ್ ಮಾಡ್ತೀರಾ ಅಂದ್ರೆ ಇದನ್ನ ಮಾಡಿ. ಇಲ್ಲ ನಾ 5 years ಅಲ್ಲ, ಇದು ನನ್ನ ಲೈಫ್ ಸೇವಿಂಗ್ಸ್ ಆಗಿ ನಾನು ಯೂಸ್ ಮಾಡ್ತೀನಿ, 30 40 50 years ಆದ್ಮೇಲೆ ನಾನು ಇದನ್ನ ಬ್ರೇಕ್ ಮಾಡ್ತೀನಿ, ಒಂದು ಲೈಫ್ ಸೇವಿಂಗ್ಸ್ ತರನೇ ಇದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂದ್ರೆ ಅವಾಗ ನೆಕ್ಸ್ಟ್ ಸ್ಟ್ರಾಟಜಿಗೆ ಬನ್ನಿ. ಇಲ್ಲೇನ್ ಮಾಡ್ಬೋದು ಅಂದ್ರೆ 60% ಸ್ಟಾಕ್ ಹೋಗ್ಬೋದು, ರಿಸ್ಕ್ ಜಾಸ್ತಿ ತಗೊಬಹುದು. ಅವಾಗ ಸ್ಮಾಲ್ ಕ್ಯಾಪ್ ಅಲ್ಲಿ ಬಂದು ನೀವೇನ್ ಮಾಡ್ಬೋದು 25%, ಮಿಡ್ ಕ್ಯಾಪ್ ಅಲ್ಲಿ ಒಂದು 25%, ಲಾರ್ಜ್ ಕ್ಯಾಪ್ ಅಲ್ಲಿ ಒಂದು 10% ಬಂದು ಇನ್ವೆಸ್ಟ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು 20% ಹಾಕಿದ್ರೆ ಸಾಕು. 20% ಅದೇ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಒಂದು 10%, ಮಲ್ಟಿ ಕ್ಯಾಪ್ ಫಂಡ್ ಅಲ್ಲಿ ಒಂದು 10%, ಕಂಪಲ್ಸರಿ ಡೆಪ್ ಫಂಡ್ ಅಲ್ಲಿ ಒಂದು 20%. ನಿಮಗೆ ಏಜ್ ಹೇಗಿದೆಯೋ ಅದ್ರ ಕರೆಕ್ಟ್ ಆಗಿ ಒಂದು FDs ಅಂಡ್ RDs ಇಲ್ಲ ಡಿಬೆಂಚರ್ಸ್ ಇಲ್ಲ ಬಾಂಡ್ಸ್ ಆಗಿರ್ಬೋದು, ಅದ್ರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಫಿಕ್ಸ್ ರಿಟರ್ನ್ಸ್ ಕೊಡೋ ತರ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ರೇನು ನೀವು ಅದನ್ನ ಯೂಸ್ ಮಾಡ್ಕೊಬಹುದು. ಸೊ ಇವಾಗ 20 years ಅವ್ರಿಗೆ ಈ ಆಪ್ಷನ್ಸ್ ಎಲ್ಲ ಇದೆ, ನೀವು ಯೂಸ್ ಮಾಡ್ಕೊಬಹುದು. ಇಲ್ಲ ನಾ 20 years ನೀವು ಮಾಡ್ಕೊಂಡ್ ಬರ್ತೀರಾ, ರೈಟ್. ಇನ್ನೊಂದೇನು ಅಂದ್ರೆ ನೀವು ಇದು ಮಾಡೋವಾಗಲೇ ಇವಾಗ ನಿಮಗೆ ಬಂದು ಲೆಟ್ಸ್ ಸೇ ಯು ಆರ್ ಅ ಪ್ರೋ ಟ್ರೇಡರ್. ಇದು ಯಾರಿಗೆ ಅಂತ ನೋಡಿದ್ರೆ ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲ, ಫಂಡ್ ಇದೆ ನನಗೆ ಅಂತ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡಬೇಕು ಮಾಡೋ ವಿಷಯನೇ ಈ ಸಿನಾರಿಯೋ. ಇಲ್ಲ ನೀವು ನಂತರ ಒಬ್ರು ಪರ್ಸನ್ ಅನ್ಕೊಳ್ಳಿ, ಮಾರ್ಕೆಟ್ ನನಗೆ ಗೊತ್ತು, ಅನಲೈಸ್ ಮಾಡಕ್ ಗೊತ್ತು. ಅವಾಗ ಅನಲೈಸ್ ಮಾಡಕ್ ಬರೋ ಒಬ್ರು ಹೋಗಿ ಯಾಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಕರೆಕ್ಟಾ? ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಯಾರು ಹಾಕ್ತಾರೆ ನಿಮ್ ಬದಲು ಇವಾಗ ನಂತರ ಒಂದು ಅನಲಿಸ್ಟ್ ಕೂತ್ಕೊಂಡು ಅವ್ರು ಯಾವ್ಯಾವ ಫಂಡ್ ಚೆನ್ನಾಗಿದೆ ಅಂತ ಅನಲೈಸ್ ಮಾಡಿ ಟ್ರೇಡ್ ಮಾಡ್ಕೊಡ್ತಾರೆ, ನಿಮ್ ಪರವಾಗಿ ಕೂತ್ಕೊಂಡು ಅವ್ರು ಟ್ರೇಡ್ ಮಾಡ್ತಾರೆ. ಇವಾಗ ನನಗೆ ಗೊತ್ತಿರುವಾಗ ನಾನು ಯಾಕೆ ಹೋಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ? ಯಾಕಂದ್ರೆ ಇವಾಗ ನಾನು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಯಾವ ಸ್ಟಾಕ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಗೊತ್ತಿರೋದ್ರಿಂದ ನಾನೇ ಇನ್ವೆಸ್ಟ್ ಮಾಡ್ಕೋತೀನಿ, ಕರೆಕ್ಟಾ? ಸೊ ಅವಾಗ ಇದನ್ನ ನಾನೊಂದು ಇನ್ಕಮ್ ಸೋರ್ಸ್ ನ ಇವಾಗ ನನ್ನ ಪೋರ್ಟ್ಫೋಲಿಯೋ ಹೇಗೆ ಡೈವರ್ಸ್ ಮಾಡ್ತೀನಿ ಅಂದ್ರೆ, ಒಂದು ಬಂದು ನಿಮಗೆ ಬಂದು ಟ್ಯಾಕ್ಸ್ ಎಕ್ಸೆಂಪ್ಷನ್ಗೋಸ್ಕರ ಯೂಸ್ ಮಾಡೋ ಒಂದು ಫಂಡ್.
ಇವಾಗ ನಿಮಗೆ ಎಷ್ಟು ನೀವು ಸ್ಯಾಲರಿ ತಗೊಂತಾ ಇದೀರೋ ಅದರಲ್ಲಿ ಟ್ಯಾಕ್ಸ್ ಎಬ್ಸೆನ್ಷನ್ ಎಷ್ಟು ತಗೊಂತೀರಾ, ಒಂದು 1.5 lakhs ವರೆಗೂ. ಇವಾಗ ಲೆಟ್ಸ್ ಸೇ ಇವಾಗ ಯೂಲಿಪ್ ತರ ತಗೊಂತೀರಾ ಅನ್ಕೊಳ್ಳಿ, ಯೂನಿಟ್ ಬೇಸ್ಡ್ ಇನ್ಶೂರೆನ್ಸ್ ತರ ತಗೊಂತೀರಾ ಅಂದ್ರೆ ಅದ್ರಲ್ಲಿ ಬಂದು ನೀವು ಮಿಡ್ ಕ್ಯಾಪ್ ಫಂಡ್ ಆ ತರ ಎಲ್ಲ ಇದೆ. ಸೊ ಆ ತರ ಹೋಗ್ತೀರಾ ಅಂದ್ರೆ 1.5 lakhs ವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೊಬಹುದು. ಅವಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ಸ್ ತರ ಮಾಡಬಹುದು ಇನ್ಶೂರೆನ್ಸ್ ಅಲ್ಲಿ ಅದರಲ್ಲೆಲ್ಲ. ಅದಲ್ಲದೆ ಡೆಟ್ ಫಂಡ್ ಅಲ್ಲಿ ಬಂದು ನೀವು ಮಿನಿಮಮ್ ನಾನು ಹೇಳಿದ್ದು ಇದು ಮೈನಸ್ ಮಾಡೋದು ಬೇಕಾಗಿಲ್ಲ. 20 ವರ್ಷ ಆಯ್ತು ಅಂದ್ರೆ ಕಂಪಲ್ಸರಿ 20% ನೀವು ಏನೇ ಒಂದು ಟ್ರೇಡರ್ ಆಗಿದ್ರು ಒಂದು 20% ಹಾಕಿಟ್ಕೊಳ್ಳೋ ತಪ್ಪಿಲ್ಲ. ಇಲ್ಲ ಒಂದು ಅಟ್ಲೀಸ್ಟ್ ಒಂದು 10% ಒಂದು ಅಮೌಂಟ್ ಹಾಕಿಟ್ಬಿಟ್ಟು ಡೆಟ್ ಫಂಡ್ ಅಲ್ಲಿ ಬ್ಯಾಲೆನ್ಸ್ ಎಲ್ಲ ನೀವೇನ್ ಮಾಡ್ಕೊಬಹುದು, ಡೈರೆಕ್ಟ್ ಆಗಿ ಸ್ಟಾಕ್ಸ್ ಆಗಿ ಇನ್ವೆಸ್ಟ್ ಮಾಡಬಹುದು. ಇದು ಯಾರಿಗೆ ಅಂತ ನೋಡಿದ್ರೆ ಸಿಂಪಲ್ ಲಾಜಿಕ್. ಇವಾಗ ಯೋಚನೆ ಮಾಡಿ ನೋಡಿ, ಏಜ್ ಆಗ್ತಾ ಇದೆ, ಸ್ವಲ್ಪ ದಿನ ಆಗತ್ತೆ, ಅವಾಗ ಈ ರಿಸ್ಕ್ ರೇಷಿಯೋ ಕಮ್ಮಿ ಆಗ್ತಾನೆ ಬರುತ್ತೆ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ 20 years ಅರ್ಥ ಆಯ್ತಲ್ವಾ? ಇವಾಗ ಈ 20 ಇಂದ ಬಂದು 30 years ಹೋಗೋಣ. ಇವಾಗ 30 ವಯಸ್ಸಲ್ಲಿರೋರೊಬ್ರು ಇದೇ ಮಾಡ್ತಾರೆ ಅಂತ ಅನ್ಕೊಂಡಾಗ ಅವ್ರಿಗೇನಾಗತ್ತೆ ಅಂದ್ರೆ ಸ್ಟಾಕ್ಸ್ ಪರ್ಸೆಂಟೇಜ್ ಕಮ್ಮಿ ಆಗತ್ತೆ. ಅಲ್ಲಿ ಬಂದು ಸ್ಟಾಕ್ಸ್ ಬಂದು ಹತ್ತತ್ರ 50% ಮಾಡಿದ್ವಿ, ಇಲ್ಲಿ ಬಂದು ಸ್ಟಾಕ್ಸ್ ಬರೀ 40% ಮಾತ್ರ ಮಾಡೋದು. ಆ 40% ಹೇಗೆ ಡಿವೈಡ್ ಆಗುತ್ತೆ ಅಂದ್ರೆ ಸ್ಮಾಲ್ ಕ್ಯಾಪ್ 10%, ಸ್ಮಾಲ್ ಕ್ಯಾಪ್ ಇಂದ ರಿಸ್ಕ್ ಸ್ವಲ್ಪ ಕಮ್ಮಿ ಮಾಡಿದ್ವಿ. ಸೊ 10% ಸ್ಮಾಲ್ ಕ್ಯಾಪ್, 20% ಮಿಡ್ ಕ್ಯಾಪ್ ಅಂಡ್ 10% ಲಾರ್ಜ್ ಕ್ಯಾಪ್. 30% ಬಂದು ನೀವೇನ್ ಮಾಡ್ಕೊಬಹುದು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಮ್ಯೂಚುವಲ್ ಫಂಡ್ ಅಂಡ್ ಡೆಟ್ ಫಂಡ್ ವಿಲ್ ಬಿ ಇನ್ಕ್ರೀಸಿಂಗ್ ಲಿಟಲ್ ಬಿಟ್. ಯಾಕಂದ್ರೆ ನಿಮ್ ಟೈಮ್ ರಿಸ್ಕ್ ಟೈಮ್ ಬಂದು 10 ವರ್ಷ ದಾಟಿರೋದ್ರಿಂದ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲೂ ಮ್ಯೂಚುವಲ್ ಫಂಡ್ ಮಲ್ಟಿ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ 10% ಅಂಡ್ 20% ಅಂಡ್ ಡೆಟ್ ಫಂಡ್ ಅಲ್ಲಿ ಬಂದು 30 years ಗೆ 30% ಹಾಕೊಳ್ಳೋಣ. ಇವಾಗ 5 years ಅಬೌವ್ ನೀವು ಹೋಲ್ಡ್ ಮಾಡ್ತೀರಾ ಅಂದ್ರೆ ಸ್ಟಾಕ್ಸ್ ಅಲ್ಲಿ ಬಂದು 40%. ಅವಾಗ ನೀವು ಸ್ಟಾಕ್ಸ್ ಅಲ್ಲಿ, ಯಾಕಂದ್ರೆ ಇವಾಗ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತಾ ಇರೋದ್ರಿಂದ, ನಾನು ಇವಾಗ ಹೇಳ್ತಾ ಇರೋದೇನು 30 ವರ್ಷ ಆಯ್ತು, ನೀನು 5 ವರ್ಷದಲ್ಲಿ ನೀವು ಅದನ್ನ ಬ್ರೇಕ್ ಮಾಡ್ತೀರಾ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಬಂದು 10% ಹಾಕಿ. ಇಲ್ಲ ನಾನು ಇನ್ನೂ ಒಂದು 5 years ಮೇಲೆ ನಾನು ಇಟ್ಕೊಂತೀನಿ ಅಂದ್ರೆ ನೀವು 15% ವರೆಗೂ ನೀವು ರಿಸ್ಕ್ ತಗೊಬಹುದು, ತಪ್ಪಿಲ್ಲ. ಸೊ ಮಿಡ್ ಕ್ಯಾಪ್ 15% ಅಂಡ್ ಲಾರ್ಜ್ ಕ್ಯಾಪ್ 10%. ಮಿಡ್ ಕ್ಯಾಪ್ ಅಲ್ಲೂ 15% ಹಾಕ್ಬೋದು, ಮಲ್ಟಿ ಕ್ಯಾಪ್ ಫಂಡ್ ಅಲ್ಲಿ ಏನ್ ಮಾಡಬಹುದು 15%, ಅಂಡ್ ಡೆಟ್ ಫಂಡ್ ಅಲ್ಲಿ ಬಂದು ಯು ಕ್ಯಾನ್ ಗೋ ಫಾರ್ 30%. ಇದೇ ಫಾರ್ 30 years ಆದ್ರೂ ಪ್ರೋ ಟ್ರೇಡರ್ ಅಂದ್ರೆ ಈ ವಿಷಯಗಳು ಬೇಕಾಗಿಲ್ಲ. ಓನ್ಲಿ ಎಕ್ಸೆಂಪ್ಷನ್ ಯೂಸ್ ಮಾಡಿ ಮ್ಯೂಚುವಲ್ ಫಂಡ್ ಅವಾಯ್ಡ್ ಮಾಡಿ ಡೈರೆಕ್ಟ್ ಆಗಿ ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಲೆಟ್ಸ್ ಸೇ ನೌ ವಿ ಆರ್ ಗೋಯಿಂಗ್ ಫಾರ್ 40 years. 40 ವಯಸ್ಸು ಆಯ್ತು, ಇವಾಗಲೇ ನೀವು ಲೆಟ್ಸ್ ಸೇ ಇವಾಗಲೇ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಸರ್ ನಾನು ಈ ವಿಡಿಯೋ ನೋಡೇ 40 ವಯಸ್ಸು ಆದ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಇದಾದ್ಮೇಲೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ನಾನು ಬಂದು ಒಂದು ವೆಲ್ತ್ ಕೊಡಬೇಕು ಆ ಥರ ನೀವು ಡಿಸೈಡ್ ಮಾಡಿದ್ದೀರಾ ಅಂದರೆ 60 ಆಗುವಾಗ ನನಗೂ ರಿಟೈರ್ಮೆಂಟ್ ಫಂಡ್ ಬೇಕು, ಪ್ಲಸ್ ನನ್ನ ಮಕ್ಳಿಗೂ ನಾನು ಒಂದು ಅಮೌಂಟ್ ಕೊಡಬೇಕು. ಆ ಥರ ಒಂದು ಟೈಮಲ್ಲಿ ನಾವು ಹೋಗುವಾಗ ನಾವು ತುಂಬ ರಿಸ್ಕ್ ತೊಗೊಳಕ್ಕಾಗಲ್ಲ. ಅವಾಗ ನಾವು ರಿಸ್ಕ್ನ ಬಂದು ನಾವು ವಿ ಆರ್ ಟ್ರೈಂಗ್ ಟು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಸ್ಟಾಕ್ಸಲ್ಲಿ ಬರೀ 20% ಅಷ್ಟೇ, ಮ್ಯೂಚುವಲ್ ಫಂಡಲ್ಲಿ 40% ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಡೆಟ್ ಫಂಡಲ್ಲಿ 40%. ಅದ್ರಲ್ಲಿ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ ಇವಾಗ ಸ್ಮಾಲ್ ಕ್ಯಾಪ್ ಅಲ್ಲಿ ಕೈ ಇಡಕ್ಕೆ ಆಗಲ್ಲ. 40 years ಆಯ್ತು ಅಂದ್ರೆ ಡೋಂಟ್ ಗೋ ಫಾರ್ ಸ್ಮಾಲ್ ಕ್ಯಾಪ್, ಗೋ ಓನ್ಲಿ ಫಾರ್ ಮಿಡ್ ಕ್ಯಾಪ್ 10% ಅಂಡ್ ಲಾರ್ಜ್ ಕ್ಯಾಪ್ ಅಲ್ಲಿ 10%. ಮ್ಯೂಚುವಲ್ ಫಂಡ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲಿ 20% ಅಂಡ್ ಮಲ್ಟಿ ಕ್ಯಾಪ್ ಅಲ್ಲಿ 20%. ಪ್ಲಸ್ ಡೆಟ್ ಫಂಡ್ ಅಲ್ಲಿ ಏನ್ ಮಾಡ್ತೀರಾ, RDs ರೆಕರಿಂಗ್ ಡೆಪಾಸಿಟ್ ಅಲ್ಲಿ ಒಂದು 40%, ಇಲ್ಲ ಡಿಬೆಂಚರ್ಸ್ ತರ ತಗೊಬಹುದು, ಇಲ್ಲ ಬಾಂಡ್ಸ್ ತರ ತಗೊಂಡ್ರೇನು ಪ್ರಾಬ್ಲಮ್ ಇಲ್ಲ. ಫಿಕ್ಸೆಡ್ ಇನ್ಕಮ್ ಅಲ್ಲಿ 40% ಆಫ್ ಯುವರ್ ಮಂತ್ಲಿ ಸಿಪ್ ಅಲ್ಲಿ ಹಾಕೋದು ಬಂದು ಇಟ್ ಹ್ಯಾಸ್ ಟು ಗೋ ಟು ಡೆಟ್ ಫಂಡ್ಸ್, ರೈಟ್? ಇನ್ ಕೇಸ್ 5 years ಮೇಲೆ ಇಡ್ತೀರಾ ಅಂದ್ರೆ ಇದರಿಂದ ಸ್ವಲ್ಪ ರಿಸ್ಕ್ ತಗೊಬಹುದು. ನೀವು ಇಲ್ಲಿ 20% ಹಾಕಿದ್ರೆ ಇಲ್ಲಿ 30% ವರೆಗೂ ರಿಸ್ಕ್ ತಗೊಬಹುದು. 30% ತಗೊಂಡ್ರೆ ಮಿಡ್ ಕ್ಯಾಪ್ ಒಂದು 10%, ಲಾರ್ಜ್ ಕ್ಯಾಪ್ ಬಂದು ಇವಾಗ ಮಿಡ್ ಕ್ಯಾಪ್ ಅಲ್ಲಿ ಇದ್ರ ಮೇಲೆ ಒಂದು ರಿಸ್ಕ್ ತೊಗೊಳಕಲ್ಲ, ಸೊ ಸ್ವಲ್ಪ ರಿಸ್ಕ್ ತಗೊಬಹುದು. ಲಾರ್ಜ್ ಕ್ಯಾಪ್ ಅಲ್ಲಿ 20% ಹಾಕೋಣ. ಅಂಡ್ ಇಲ್ಲಿ ಮ್ಯೂಚುವಲ್ ಫಂಡ್ ಬರುವಾಗ 30% ವಿಲ್ ಬಿ ಲಾರ್ಜ್ ಕ್ಯಾಪ್ ಫಂಡ್ ಅಂಡ್ ಮಲ್ಟಿ ಕ್ಯಾಪ್ ಫಂಡ್ ಬಂದು 10% ವರೆಗೂ ನಾವು ಹಾಕೊಬಹುದು. ಅದೇ ತರ ನಾವು ಡೆಟ್ ಫಂಡ್ ಬಂದು 30% ವರೆಗೂ ಹಾಕೋಬಹುದು. ಇದೇ ನಾನು ಮುಂಚೆನೆ ಹೇಳಿದ ಪ್ರೋ ಟ್ರೇಡರ್ಸ್ಗೆ ನೀವೇನ್ ಮಾಡ್ಬೋದು ಅಂದ್ರೆ ಸ್ಟಾಕ್ಸ್ ಪ್ಲಸ್ ELSS ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಯಾವ್ದು ಕೊಡ್ತಾರೋ ಅದಕ್ಕೆ ಬಂದು ನೀವು ಯೂಸ್ ಮಾಡ್ಕೊಬಹುದು. ಇವಾಗ ನಾವು 50 years ಮಾಡ್ತೀವಿ ಅನ್ಕೊಳ್ಳಿ, 50 years ಕ್ರಾಸ್ ಮಾಡಿದ್ರೇನೆ ಇದಾದ್ಮೇಲೆ ನೀವು ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ತುಂಬಾನೇ ಕಮ್ಮಿ ಮಾಡ್ಕೊಬೇಕು. ಯಾಕಂದ್ರೆ ಇಲ್ಲಿ ಸೇಫರ್ ಸೈಡ್ ಅಲ್ಲಿ ನೀವು ಇರಬೇಕು. ಅವಾಗ ನೀವು ಫಿಕ್ಸೆಡ್ ಡೆಪಾಸಿಟ್ ಅಲ್ಲೋ ಇಲ್ಲ ಡಿಬೆಂಚರ್ಸ್ ಅಲ್ಲೋ ಇಲ್ಲ ಬಾಂಡ್ಸ್ ಅಲ್ಲೋ ಯಾವ್ದು ನಿಮಗೆ ಫಿಕ್ಸ್ಡ್ ಇನ್ಕಮ್ ಕೊಡುತ್ತೋ ಅದ್ರಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಬೆಟರ್. ಇವಾಗ ಸ್ಟಾಕ್ಸ್ ಅಲ್ಲಿ ಎಷ್ಟು ಮಾಡ್ಬೋದು ಅಂದ್ರೆ ಒಂದು 10% ಮಾತ್ರ ರಿಸ್ಕ್ ತಗೊಬಹುದು, ಅದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ. ಅದೇ ಮ್ಯೂಚುವಲ್ ಫಂಡ್ ನೋಡಿದ್ರೆ ಒಂದು 30% ಹೋದ್ರೇನು, ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ಸ್ 30% ಹೋದ್ರೆ ಬೆಟರ್. ಸೊ ಡೆಟ್ ಫಂಡ್ ಅಲ್ಲಿ ಬಂದು ನಾನು ಹೇಳಿದ ತರ ಫಿಕ್ಸ್ಡ್ ಇನ್ಕಮ್ ಕೊಡೋ ತರ ಯಾವುದೇ ವಿಷಯ ಆಗಿದ್ರು ಯು ಕ್ಯಾನ್ ಗೋ ಅಪ್ ಟು 60% ಗೋ ಅಂಡ್ ಇನ್ವೆಸ್ಟ್ ಇನ್ ಇಟ್. ಅಂಡ್ ಇವಾಗ ನೀವು ಒಂದು 5 years ಒಂದು 50 ಇಂದ 60-65 ನಾನು ಇದು ಬ್ರೇಕ್ ಮಾಡ್ತೀನಿ ಅಂದ್ರೆ ಅವಾಗ ನೀವು ಸ್ವಲ್ಪ ರಿಸ್ಕ್ ತಗೊಬಹುದು. ಏನ್ ಮಾಡ್ಬೋದು ಅಂದ್ರೆ ನೀವು ಡೆಟ್ ಫಂಡ್ ಬಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅದನ್ನ ಬಂದು ಲಾರ್ಜ್ ಕ್ಯಾಪ್ ಅಲ್ಲಿ ಬಂದು ಮ್ಯೂಚುವಲ್ ಫಂಡ್ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಆದ್ರೆ ಸ್ಟಾಕ್ಸ್ ತುಂಬಾ ಪ್ಲೇ ಮಾಡಬೇಡಿ, 10% ಅಲ್ಲಿ ಇರಲಿ. ಆದ್ರೆ ಇದೇ ಪ್ರೋ ಟ್ರೇಡರ್ಸ್ ಅಂತ ಅನ್ಕೊಳ್ಳಿ. ಇವಾಗ ಪ್ರೋ ಟ್ರೇಡರ್ ಅಂದ್ರೆ 50 ವಯಸ್ಸು ಆದ್ಮೇಲೂ ಪ್ರೋ ಟ್ರೇಡರ್ ವಯಸ್ಸೆಲ್ಲ ಇಲ್ಲ, ನಾಲೆಜ್ ಇಸ್ ದ ಕೀ. ಇವಾಗ ನಾಲೆಜ್ ಇದೆ ಅಂದ್ರೆ ಇವಾಗ ಇದೇ ಯೋಚನೆ ಮಾಡಿ ನೋಡಿ, ಇದೇ ಸಿನಾರಿಯೋನ ತಗೊಂಡು ಇದು ಬಂದು ಒಂದು ಫ್ರೆಷರ್ಗೆ ಒಂದು ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ
ಟೆಕ್ನಿಕಲ್ಸ್ ಅಂದ್ರೆ ಏನು, ಫಂಡಮೆಂಟಲ್ಸ್ ಅಂದ್ರೆ ಏನು, ಮಾರ್ಕೆಟ್ ಅಲ್ಲಿ ಹೇಗೆ ಸ್ಟಾಕ್ ಪಿಕ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಇದು ತುಂಬಾ ಸೇಫ್. ಆದ್ರೆ ನೀವು ಒಂದು ಪ್ರೊಫೆಷನಲ್ ಟ್ರೇಡರ್ ಆಗಿರ್ಬೋದು, ಇದು ಹೇಳಿದ್ರೆ ಅವ್ರಿಗೆ ಇದು ಸೆಟ್ ಆಗಲ್ಲ. ಯಾಕಂದ್ರೆ ಇವಾಗ ನೀವು ಯೋಚನೆ ಮಾಡಿ ನೋಡಿ, ವಾರೆನ್ ಬಫೆ ಹತ್ರ ಹೋಗಿ, ಸರ್ ನೀವು ಆಲ್ಮೋಸ್ಟ್ 80 ವಯಸ್ಸು ದಾಟ್ಬಿಟ್ರಿ, ಇವಾಗ ನೀವು 80 to 90% ಬಂದು ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಹಾಕಿ, 10% ಬಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ, ಒಂದು 5% ನೀವೇ ಸ್ಟಾಕ್ ಕೊಂಡ್ಕೊಂಡು ಮಾರಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಖಂಡಿತ ಮಾಡಲ್ಲ. ಇದುವರೆಗೂ ಅವರು ಮಾಡೋ 90 ವಯಸ್ಸಾದ್ರೂ ಅವರು ಇವತ್ತು ಹೋಗಿ ಮ್ಯೂಚುವಲ್ ಫಂಡ್ ಅಲ್ಲೋ ಇಲ್ಲ ಫಿಕ್ಸೆಡ್ ಡೆಪಾಸಿಟ್ ಅಲ್ಲೋ ದುಡ್ಡು ಹಾಕದೆ ಫುಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ರೀಸನ್ ಏನು ಅಂದ್ರೆ ಹಿ ಹ್ಯಾಸ್ ಪ್ರಾಪರ್ ನಾಲೆಜ್. ಅರ್ಥ ಆಯ್ತಾ? ಅವಾಗ ಮ್ಯೂಚುವಲ್ ಫಂಡ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ ಪರವಾಗಿ ಅವ್ರು ಇನ್ವೆಸ್ಟ್ ಮಾಡ್ಕೊಡ್ತಾರೆ, ದಟ್ ಇಸ್ ವೆಲ್ ಅಂಡ್ ಗುಡ್. ಆದ್ರೆ ಇದು ನಿಮಗೆ ಗೊತ್ತಿರೋವಾಗ ಮ್ಯೂಚುವಲ್ ಫಂಡ್ ಹೋಗೋದಿಲ್ಲ. ಇವಾಗ ನಾನು ತಗೊಂಡ್ರೆ ಮ್ಯೂಚುವಲ್ ಫಂಡ್ ಹೋಗಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ನನಗೆ ನಾಳೆ 50 ವಯಸ್ಸಾದ್ರೂ ಪರವಾಗಿಲ್ಲ, 60 ವಯಸ್ಸಾದ್ರೂ ಪರವಾಗಿಲ್ಲ, ಈ ರೂಲ್ ಅಪ್ಲೈ ಆಗಲ್ಲ. ಬರೀ ನಂಗೆ ಈ ರೂಲ್ ಅಪ್ಲೈ ಆಗುತ್ತೆ. ಯಾಕಂದ್ರೆ ನಾನು ನನ್ನ ಸ್ಟಾಕ್ಸ್ ಅನ್ನು ಮಾತ್ರ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡ್ತಾ ಇದ್ದೀನಿ. ಇವಾಗ ಫಾರ್ ಇನ್ಸ್ಟೆನ್ಸ್ ಈ ತರ ತಗೊಳ್ಳಿ, ನಮ್ಮ ಟಾಪ್ 3 ಪಿಕ್ಸ್ ಬಂದು ತುಂಬಾ ಜನ ಫಾಲೋ ಮಾಡ್ತಿದ್ದೀರಾ. ಇವಾಗ ಟಾಪ್ 3 ಪಿಕ್ಸ್ ಅಲ್ಲಿ ನೋಡಿದ್ರೆ ತುಂಬಾ ಸ್ಟಾಕ್ ಎಕ್ಸಾಂಪಲ್ಸ್ ನಾನು ಕೊಟ್ಟಿರ್ತೀನಿ. ಅದ್ರಲ್ಲಿ ಕೆಲವು ಸ್ಟಾಕ್ಸ್ ನೋಡಿದ್ರೆ ಇವಾಗ ಮ್ಯಾಸಗಾನ್ ಡಾಕ್ ತಗೊಳ್ಳಿ, ಅದಾದ್ಮೇಲೆ NCC ತಗೊಳ್ಳಿ, ಇಲ್ಲ ಇವಾಗ ರೀಸೆಂಟ್ ಆಗಿ ಕೊಟ್ಟಿದ್ನಲ್ಲ ಮೊಯಿಲ್, ಆ ಮೊಯಿಲ್ ಕೂಡ ನೋಡಿದ್ರೆ ಇವಾಗ ನನಗೆ ರೀಸೆಂಟ್ ಆಗಿ 3.5% ಏರಿದೆ. ನನ್ನ ಟೋಟಲ್ ಪೋರ್ಟ್ಫೋಲಿಯೋ ನೋಡಿದ್ರೆ ಹತ್ತತ್ರ 25% ಕೊಟ್ಟಿದೆ. ಎಷ್ಟು ದಿವಸದಲ್ಲಿ? ಜಸ್ಟ್ ಒಂದು 10 to 15 ಡೇಸ್ ಅಲ್ಲಿ ಚೆನ್ನಾಗಿ ಮಾರ್ಕೆಟ್ ಇನ್ಕ್ರೀಸ್ ಆಯ್ತು. ಇವಾಗ ನಾನು ಪ್ರೊಫೆಷನಲ್ ಆಗಿ ನಾನು ಹೋಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇಲ್ಲ. ಯಾಕಂದ್ರೆ ನನಗೆ ಸ್ಟಾಕ್ಸ್ ಹೇಗೆ ಪಿಕ್ ಮಾಡ್ಬೇಕಂತ ನನಗೆ ಗೊತ್ತಿದೆ, ದಿನ ಇಡಬೇಕು, ಎಲ್ಲಿ ಟಾರ್ಗೆಟ್ ಕೊಡುತ್ತೆ, ಎಲ್ಲಿ ಕ್ಲೋಸ್ ಮಾಡ್ಬೇಕಂತ ಗೊತ್ತು. ಕರೆಕ್ಟ್ ಅಲ್ವಾ? ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಮೋಸ್ಟ್ಲಿ ಐ ವಿಲ್ ಬಿ ಗೋಯಿಂಗ್ ಫಾರ್ ಸ್ಟಾಕ್ ಪಿಕ್ಸ್. ಇವಾಗ ನಾನು ಬೇಕಂದ್ರೆ ಕೆಲವು ಜನ ನಂಬಲ್ಲ ನಾನು ಈ ತರ ಸ್ಟ್ರಾಟಜಿ ಕೊಟ್ಟೆ ಅಂತ. ನಾನು ಕೊಟ್ಟಿದ್ದು ನಿಮಗೆ ತೋರಿಸ್ತೀನಿ, ನೀವು ನೋಡಿ. ದಿಸ್ ಇಸ್ ಮ್ಯಾಸಗಾನ್ ಡಾಕ್ ಅಂಡ್ ಇದೇನು ಅಂತ ನೋಡಿದ್ರೆ ಟ್ರೆಂಡ್ ಲೈನ್ ಇವಾಗ ಬ್ರೇಕ್ ಆಗಿ ಅಂಡ್ ಕ್ಲಿಯರ್ ಆಗಿ ನೋಡಿದ್ರೆ ಸೊ ಬ್ರೇಕ್ಔಟ್ ಪ್ರೀವಿಯಸ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಆಗಿ ಮಾರ್ಕೆಟ್ ಮತ್ತೆ ರೀಟೆಸ್ಟ್ ಕೂಡ ಬಂದಿದೆ. ಸೊ ಇಲ್ಲಿಂದ ಫುಲ್ ಆಗಿ ಒಂದು ಅಪ್ ಟ್ರೆಂಡ್ ಅಲ್ಲೇ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಇದೊಂದು ಅಪ್ ಟ್ರೆಂಡ್ ಕೊಡುವಂತ ಸ್ಕ್ರಿಪ್ಟೇ ಇದು. ಸೊ ಲಾಂಗ್ ಟರ್ಮ್ ಬಯರ್ಸ್ ನೋಟ್ ಮಾಡಿಕೊಂಡು ನೀವು ಇದನ್ನ ತಗೊಳ್ಬೇಕು ಅನ್ಕೊಳ್ಳೋರು ಧಾರಾಳವಾಗಿ ತಗೊಬೋದು. ಸೊ ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಟ್ರೆಂಡ್ ಲೈನ್ ಅಲ್ಲೇ ಹೋಗ್ತಾ ಇತ್ತು, ಅದು ಬ್ರೇಕ್ ಆದ್ಮೇಲೆ ಒಳ್ಳೆ ಒಂದು ಮೊಮೆಂಟಮ್ ಕೊಡ್ತು. ಸೊ ಇಲ್ಲೂ ಕೂಡ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಸೊ ಒಂದು ಒಳ್ಳೆ ಮೂವ್ಮೆಂಟ್ ಕೊಡುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್. ಸೊ ಇಲ್ಲಿ NCC ನೋಡಿದ್ರೆ ಪೊಟೆನ್ಷಿಯಲಿ ಇಟ್ ಹ್ಯಾಸ್ ಬ್ರೋಕನ್ ದಿ ಟ್ರೆಂಡ್ ಲೈನ್. ಸೊ ಚಾನಲ್ ಅಲ್ಲಿ ಹೋಗ್ತಾ ಇತ್ತು, ಸೊ ಚಾನಲ್ ಅಲ್ಲಿ ಬ್ರೇಕ್ ಆಗಿದೆ. ಐ ರಿಮೆಂಬರ್ 2020 ಲಾಕ್ಡೌನ್ ಅಲ್ಲಿ ಐ ಥಿಂಕ್ ನಾನು ಇನ್ನೊಂದು ಕಂಟ್ರಿಲಿ ಸ್ಟಕ್ ಆಗಿದೆ, ಇಂಡಿಯಾಗೆ ಬರೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಐ ಇನ್ವೆಸ್ಟೆಡ್ ಇನ್ NCC ಅಟ್ ಅರೌಂಡ್ 36-37 ಈ ರೇಂಜಲ್ಲಿ ಇನ್ವೆಸ್ಟ್ ಮಾಡಿದೆ. ಇಟ್ ಮೇಡ್ ಅ ಗುಡ್ ಅಮೌಂಟ್ ಆಫ್ ರಿಟರ್ನ್. ನನಗೆ ಒಳ್ಳೆ ರಿಟರ್ನ್ ಕೊಟ್ಟಿರೋ ಕಂಪನಿ NCC. ಆ್ಯಂಡ್ ಮತ್ತೆ ನೋಡಿದ್ರೆ ಅಗೇನ್ ಇಟ್ ಹ್ಯಾಸ್ ಕಮ್ ಟು ಒಳ್ಳೆ ಒಂದು ರೇಂಜ್ ಬ್ರೇಕ್ಔಟ್ ಆಗಿದೆ, ಪೊಟೆನ್ಷಿಯಲಿ ಅ ಗುಡ್ ಬ್ರೇಕ್ಔಟ್ ಸ್ಟಾಕ್. ಆ್ಯಂಡ್ ಮೈ ಪಾಯಿಂಟ್ ಇಸ್ ಇಟ್ ಕ್ಯಾನ್ ಗೋ ಅಪ್ ಟು 100 ಅಗೇನ್. ಅದು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ವೀ ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 140-150 ಮತ್ತೆ ಹೋಗೋ ಪಾಸಿಬಿಲಿಟೀಸ್ ಆರ್ ವೆರಿ ಹೈ ಬ್ರೇಕ್ ಮಾಡಿದ್ರು ನಾವು ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ದಿಸ್ ಇಸ್ ದ ಬೆಸ್ಟ್ ಸ್ಟಾಕ್ ಆ್ಯಂಡ್ ಫಂಡಮೆಂಟಲಿ ಇಟ್ ಇಸ್ ಅ ವೆರಿ ಗುಡ್ ಕಂಪನಿ. ಸೊ ಇವಾಗ ನೋಡಿದ್ರಾ, ಇವಾಗ ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ಎಷ್ಟು ಮಟ್ಟಿಗೆ ಏರಿದೆ ಅಂತ. ಸೊ ಇದು ಮ್ಯೂಚುವಲ್ ಫಂಡಲ್ಲಿ ಸಿಗತ್ತಾನೆ ಸಿಗಲ್ಲ, ಯಾಕಂದ್ರೆ ಮ್ಯೂಚುವಲ್ ಫಂಡಲ್ಲಿ ಡೈವರ್ಸಿಫೈ ಆಗೇ ಆಗುತ್ತೆ, ಅವಾಗ ರಿಸ್ಕು ಕಮ್ಮಿ ಆಗುತ್ತೆ. ಆದರೆ ನನಗೆ ಸ್ಟಾಕ್ ಪಿಕ್ ಮಾಡೋದು ಗೊತ್ತಿರೋದ್ರಿಂದ ಐ ಆಮ್ ಟ್ರೈಂಗ್ ಟು ಡೂ. ಅವಾಗ ಒಂದು ಪ್ರೋ ಟ್ರೇಡರ್ ಅಂದ್ರೆ ನೀವು ಫಸ್ಟ್ ನಾಲೆಜಬಲ್ ಪರ್ಸನ್ ಆಗಿ ನಿಮಗೆ ಟೆಕ್ನಿಕಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು, ಫಂಡಮೆಂಟಲ್ ಏನು ಅಂತ ಕಲ್ತ್ಕೊಂಡು, ಈ ನಾಲೆಜ್ ಎಲ್ಲ ಇದೆ ಅನ್ನೋವಾಗ ಅವಾಗ ನೀವು ಪ್ರೋ ಟ್ರೇಡರ್ ಕ್ಯಾಟಗರಿಲಿ ಬಂದು ಇದೆಲ್ಲ ಮಾಡ್ಬೋದು. ಇಲ್ಲ ಅಂದ್ರೆ ಇಟ್ ಇಸ್ ಬೆಟರ್ ಟು ಬಿ ಇನ್ ದ ಸೇಫ್ ಝೋನ್. ಸೊ ಎರಡು ಆಪ್ಷನ್. ಇವಾಗ ನೀವು ಹೇಗೆ ನಿಮ್ಮನ್ನು ಎಜುಕೇಟ್ ಮಾಡ್ಕೊಂತೀರಾ ಅನ್ನೋದ್ರಲ್ಲಿ ಇದೆ. ಇವಾಗ 20 ವಯಸ್ಸಿಗೆ ಬರುವಾಗ ಮೇ ಬಿ ನೀವು ಈ ಮೆಥಡ್ ಯೂಸ್ ಮಾಡಿರ್ಬೋದು. ಆದರೆ 20 to 30 ಬರೋಷ್ಟೊತ್ತಿಗೆ ಮೇ ಬಿ ನಿಮಗೆ ನೀವು ಬಂದು ಒಂದು ಒಳ್ಳೆ ಮಾರ್ಕೆಟ್ ಬಗ್ಗೆ ಏನು ಅಂತ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿರುತ್ತೆ, ಇಲ್ಲ ಟೆಕ್ನಿಕಲ್ ಲೆಸನ್ ಏನು ಅಂತ ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀರಾ, ಫಂಡಮೆಂಟಲ್ ಅದು ಏನು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸ್ಟಾಕ್ನ ಹೇಗೆ ಪಿಕ್ ಮಾಡಬೇಕು ಅಂತ ಗೊತ್ತಿದೆ ಅಂದ್ರೆ ಅವಾಗ ನೀವು 30 ವಯಸ್ಸಿಗೆ ಬರುವಾಗ ನೀವು ಈ ಪ್ರೋ ಟ್ರೇಡರ್ ಲಿಸ್ಟ್ ಅಲ್ಲ ಹೊಟ್ಟೋಗ್ತೀರಾ. ಇವಾಗ ನನ್ನ ಎಕ್ಸಾಂಪಲ್ ತಗೊಳ್ಳಿ. ಇವಾಗ ನಾನು ಪ್ಯೂರ್ಲಿ ಸ್ಟಾಕ್ಸ್ ಮಾತ್ರ, ಇನ್ವೆಸ್ಟ್ಮೆಂಟ್ ಟೈಪ್ ತರ ಸ್ಟಾಕ್ಸ್ ಮಾತ್ರ ನಾನು ತಗೊಂಡಿಟ್ಕೊಂತೀನಿ. ಇವಾಗ ನಾನು ಇದಕ್ಕೆ ಹೇಳಿದ್ದೆ ಗೊತ್ತಾ, ಆಸ್ ಅ ಪ್ರೋ ಟ್ರೇಡರ್ ಇವಾಗ ನನಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಗೋಸ್ಕರ ಐ ಟು ಗೋ ಫಾರ್ ಸ್ಕೀಮ್ಸ್. ಇವಾಗ ನಾನು ಈ ಸ್ಕೀಮ್ ನೋಡಿ, ಇವಾಗ ನಂದೇ ನಾನು ಇನ್ವೆಸ್ಟ್ ಮಾಡಿರೋದು ತೋರಿಸ್ತೀನಿ. ಇವಾಗ ಇದು ನೋಡಿದ್ರೆ 2020 ಈ ಸ್ಕೀಮ್ ಇನ್ವೆಸ್ಟ್ ಮಾಡಿದ್ದೆ. 2025 ನೆಕ್ಸ್ಟ್ ಪೇಮೆಂಟ್ ಮಾಡಬೇಕು. ಒಂದು ವರ್ಷಕ್ಕೆ ನಾನು 1.5 lakhs ಇನ್ವೆಸ್ಟ್ ಮಾಡ್ತೀನಿ. ಇವಾಗ ಈ 1.5 lakhs ಕೂಡ ನನಗೆ ಏನಾಗುತ್ತೆ ಅಂದರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಗುತ್ತೆ. ಇವಾಗ ನಾನು ಕಟ್ಟೋ ಟ್ಯಾಕ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅವಾಗ ನಾನು 1.5 ಲಕ್ಷ ಸೇವ್ ಮಾಡ್ತಿದ್ದೀನ. ಇವಾಗ ಆ 1.5 ಲಕ್ಷ ನಾನು ಹತ್ತತ್ರ 4 ವರ್ಷ ಕಟ್ಟಿದ್ದೀನಿ, ಇನ್ನೂ 1 ವರ್ಷ ಕಟ್ಟಬೇಕಾಗಿದೆ. ನಾನು ಕಟ್ಟಿರೋ ಅಮೌಂಟ್ ನೋಡಿದ್ರೆ 4 yearsಗೆ 6 lakhs ಕಟ್ಟಿದ್ದೀನಿ. ಆದರೆ ಅದು ನಾನು ಯಾವುದ್ರಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಮಿಡ್ ಕ್ಯಾಪ್ ಈಕ್ವಿಟಿ ಫಂಡಲ್ಲಿ ಹಾಕಿರೋದು. ಇದನ್ನ ಯುಲಿಪ್ಸ್ ಅಂತಾರೆ, ಯೂನಿಟ್ ಲಿಂಕ್ ಫಂಡ್ಸ್.
ಅದರಲ್ಲಿ ಯಾವ್ದ್ರಲ್ಲಿ ಹಾಕ್ತೆ ಅಂದರೆ ಮಿಡ್ ಕ್ಯಾಪ್ ಈಕ್ವಿಟಿ ಫಂಡ್ 2021 ಮಿಡ್ ಕ್ಯಾಪ್ ಈಕ್ವಿಟಿ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಈ ಫಂಡಲ್ಲಿ ಹಾಕಿದೆ. ಅದು ಇವಾಗ ನನಗೆ ವ್ಯಾಲ್ಯೂ ನೋಡಿದ್ರೆ 6 lakhs ಹಾಕಿದ್ದು, ಇವಾಗ ಹತ್ತತ್ರ 9 lakhs ಇದೆ. ಅವಾಗ ಇದಕ್ಕೂ ಕಂಪೇರ್ ಮಾಡಿದ್ರೆ ಹತ್ತತ್ರ 50% ನಾನು ರಿಟರ್ನಲ್ಲಿದೆ. ಅವಾಗ ಏನಾಯಿತು, ನನಗೆ ಟ್ಯಾಕ್ಸ್ ಎಕ್ಸೆಂಪ್ಷನೂ ಸಿಕ್ತು, ಪ್ಲಸ್ ನನ್ನ ಫಂಡ್ಸು ಏನಾಯಿತು 6 lakhs ವ್ಯಾಲ್ಯೂ ಆಫ್ ಫಂಡ್ಸ್ ಬಂದು ಹತ್ತತ್ರ 9 lakhs ಆಯಿತು. ಕರೆಕ್ಟಾ? ಇವಾಗ ಇದಲ್ಲದೆ ನನ್ನ ಸ್ಟಾಕ್ಸ್ ಕೂಡ ಸಿಕ್ಕಾಪಟ್ಟೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಇವಾಗ ನಮ್ಮ ಫಾಲೋವರ್ಸ್ ತುಂಬ ಜನ ಅದು ನೋಡಿ ಹಾಕಿದವ್ರಿಗೆಲ್ಲ ಒಳ್ಳೆ ರಿಟರ್ನ್ಸ್ ಬಂದಿರುತ್ತೆ. ಕರೆಕ್ಟಾ? ಸೊ ಟ್ಯಾಕ್ಸ್ ಎಕ್ಸೆಂಪ್ಷನೂ ಸಿಕ್ತು, ನನಗೆ ಸ್ಟಾಕ್ಸು ನನಗೆ ಒಳ್ಳೆ ರಿಟರ್ನ್ಸ್ ಕೊಡ್ತು. ಸೊ ಇದೇ ಪ್ರೋ ಟ್ರೇಡರ್ಗೂ ಒಂದು ನಾರ್ಮಲ್ ರಿಟೇಲರ್ ಆಗಿ ಏನೂ ಗೊತ್ತಿಲ್ಲದೆ ಒಳಗೆ ಹೋಗಿರೋರ್ಗೂ ಇರೋ ಡಿಫ್ರೆನ್ಸ್. ಆದರೆ ಇವಾಗ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡುವಾಗ ನೀವು ಯಾರು ಅಂತ ನೀವು ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಮೊದಲು ನಿಮಗೆ ಮಾರ್ಕೆಟ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಇಲ್ವಾ? ಇದ್ದರೆ ನೀವು ನನ್ನ ಕ್ಯಾಟಗರಿಗೆ ಬನ್ನಿ, ಇಲ್ಲ ಅಂದರೆ ಸೆಕೆಂಡ್ ಕ್ಯಾಟಗರಿ ಈ ಕ್ಯಾಟಗರಿ ಇಟ್ಕೊಳ್ಳಿ. ಇಲ್ಲ ಇದೇ ಫಸ್ಟ್ ಕ್ಯಾಟಗರಿಲೇ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದೇ ಕ್ಯಾಟಗರಿ ನೀವು ಕೊನೆಯವರೆಗೂ ಇರಬೇಕು ಅಂತ ಅವಶ್ಯಕತೆ ಇಲ್ಲ. 20 ಸ್ಟಾರ್ಟ್ ಮಾಡ್ತಿದ್ದೀರಾ, ಒಂದು 25 ಒಳಗೆ ಕಲ್ತ್ಕೊಳ್ಳಿ, ಮಾರ್ಕೆಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಈ ಕ್ಯಾಟಗರಿ, ಯಾಕೆಂದರೆ ಜಾಸ್ತಿ ಪ್ರಾಫಿಟಬಲ್ ಕ್ಯಾಟಗರಿ ಗೊತ್ತಿರೋರ್ಗೆ ಮಾತ್ರ. ಇವಾಗ ಎಲ್ಲರೂ ನಾವು ಯಾಕೆ ವಾರೆನ್ ಬಫೆಗೆ ಲುಕಿಂಗ್ ಅಪ್ ಟು ವಾರೆನ್ ಬಫೆ ಅಂದರೆ ಅವ್ರು ಬಂದು ಮಾರ್ಕೆಟ್ ಕೊಡೋ ಫಂಡ್ಸ್ ರಿಟರ್ನ್ಗಿಂತ ಹಿ ಹಸ್ ಬೆಟ್ ದ ಮಾರ್ಕೆಟ್. ಅವರು ಮಾರ್ಕೆಟ್ನ ಬೀಟ್ ಮಾಡೋಕ್ಕಾಯ್ತು. ಇವಾಗ S&P 500 ಎಷ್ಟು ಕೊಡ್ತು ಅದಕ್ಕಿಂತ ಅವ್ರು ಜಾಸ್ತಿ ರಿಟರ್ನ್ಸ್ ಕೊಡೋಕ್ಕಾಗತ್ತೆ ಅಂದರೆ ಹಿ ಈಸ್ ಬೀಟಿಂಗ್ ದ ಮಾರ್ಕೆಟ್. ಸೊ ಅದಕ್ಕೆ ನಾವು ಕ್ಲಾಸಿಫೈಡ್ ಆಗಿ ನೋಡ್ತಾ ಇದೀವಿ, ಓಕೆ ಹಿ ಈಸ್ ಅ ಬಿಗ್ ಟ್ರೇಡರ್ ಅಂತ. ಈ ವಿಷಯಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಮಾಡುವಾಗ ನಾವು ಒಂದು ಒಳ್ಳೆ ಟ್ರೇಡರ್ ಆಗಿ ಇನ್ವೆಸ್ಟ್ಮೆಂಟ್ಸ್ನ ಇನ್ನೂ ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಅದಕ್ಕೆ ಈ ಪ್ರೋ ಟ್ರೇಡರ್ ಆ್ಯಂಡ್ ನಾರ್ಮಲ್ ಟ್ರೇಡರ್ಗಿರೋ ಡಿಫ್ರೆನ್ಸಸ್ ಹೇಳ್ತಾ ಇದ್ದೀನಿ. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಇದು ನೀವು ಹೇಗೆ ತೊಗೊಬೇಕು ಅದು ತೊಗೊಳ್ಳಿ. ಇನ್ ಕೇಸ್ ನೀವು ಬಂದು ಇದ್ರಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಸರ್ ನಾನು ಆಲ್ರೆಡಿ SIP ಹಾಕಿದ್ದೀನಿ, ನಾನು ಇವಾಗ ನನಗೆ 30 ವಯಸ್ಸು ಆಗ್ಬಿಡ್ತು, ನೆಕ್ಸ್ಟ್ ನಾನು ಇದ್ರಲ್ಲಿ ಬರಬೇಕಂದ್ರು ನೀವು ನನ್ನ ಹತ್ರನೇ ಇವಾಗ ನೋಡಿದ್ರೆ ವಿ ಆರ್ ಟ್ರೇಡ್ ಅಚೀವರ್ಸ್ ನಾವು ಹೇಳ್ಕೊಡ್ತಾ ಇದ್ದೀವಿ ಹೇಗೆ ಒಂದು ಮಾರ್ಕೆಟ್ನ ಒಂದು ಫಂಡಮೆಂಟಲ್ ಆಗಿ ಹೇಗೆ ಅನಲೈಸ್ ಮಾಡಬೇಕು, ಟೆಕ್ನಿಕಲ್ ಆಗಿ ಒಂದು ಸ್ಟಾಕ್ನ ಹೇಗೆ ಚೂಸ್ ಮಾಡಬೇಕು ಅದ್ರ ಬಗ್ಗೆ ಕಲ್ತ್ಕೊಬೇಕಂದ್ರು ವಿ ಆರ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಹೇಗೆ ಒಂದು ಮಾರ್ಕೆಟ್ನ ಸಿಸ್ಟಮ್ಯಾಟಿಕ್ ಆಗಿ ಅಪ್ರೋಚ್ ಮಾಡಿ ಒಂದು ಪ್ರೋ ಟ್ರೇಡರ್ ಆಗಿ ನಾವು ಮಾಡ್ಬೋದು ಅಂತ. ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಎವ್ರಿ ಫ್ರೈಡೇ ಕ್ಲಾಸಸ್ ಇರುತ್ತೆ. ಇದಲ್ಲದೆ ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ ಕೂಡ ಇದೆ, ನೀವು ಬೇಕಂದರೆ ಆನ್ಲೈನ್ ಕ್ಲಾಸಸ್ ಕೂಡ ಸೇರ್ಕೊಬೋದು. ಈ ನಂಬರ್ ಕಾಲ್ ಮಾಡಿ ಕೇಳಿದ್ರೆ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಓಕೆ, ಸೊ ನೀವು ಒಂದು ಸ್ಟೇಜಿಗೆ ಬಂದಿದ್ದೀರಾ, ಒಂದು 10 years ಮಾಡಿದ್ದೀನಿ, ಇದಾದ್ಮೇಲೆ ನಾನು ಕಲ್ತ್ಕೊಂಡು ನಾನು ಯಾರ ಹತ್ರನೋ ಫಂಡ್ಸ್ ಕೊಡ್ತಾ ಇದ್ದೀನಿ, ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಯಾವ್ದ್ರಲ್ಲಿ ಹಾಕ್ತಾ ಇದ್ದಾರೆ, ಕರೆಕ್ಟಾಗಿ ಹಾಕ್ತಾ ಇದ್ದಾರಾ, ಆ ಸ್ಟಾಕ್ಸ್ ಏರತ್ತಾ ಇಲ್ವಾ, ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಲ್ತ್ಕೊಂಡು ಮಾಡಿ. ಇಲ್ಲ ನನಗೆ ಆಲ್ರೆಡಿ ಟೈಮ್ ತುಂಬ ಕಮ್ಮಿ, ಟೈಮೇ ಇಲ್ಲ ಅಂದರೆ ನನಗೆ ಬಿಸ್ನೆಸ್ಸೇ ಒಳ್ಳೆ ಬಿಸ್ನೆಸ್ ಇದೆ, ಇದು ಬರೀ ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಕಲ್ತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ಧಾರಾಳವಾಗಿ ನೀವು ಇದೇ ಮಾಡ್ಬೋದು. ಎರಡೂ ಸೇಫೇ. ಇದರಲ್ಲಿ ಸ್ವಲ್ಪ ನಮ್ಮ ದುಡ್ಡು ನಾವೇ ಕಂಟ್ರೋಲ್ ಮಾಡೋ ಥರ ಇರುತ್ತೆ, ಇದು ಬೇರೆ ಯಾರೋ ಹ್ಯಾಂಡಲ್ ಮಾಡೋ ಥರ ಇರುತ್ತೆ. ಸೊ ಅದಕ್ಕಿರೋ ಏನು ಅಂದರೆ ನಿಮಗೆ ನಿಮ್ಮ ಟೈಮು ನಿಮ್ಮ ಎಫರ್ಟ್ ಎಷ್ಟು ಕೊಡ್ತೀರೋ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ನೀವು ಮಾಡಬೇಕಾಗತ್ತೆ. ಸೊ ಇದು ಕರೆಕ್ಟಾಗಿತ್ತು ಅಂದರೆ ನೀವು ಅದೇ ಮಾಡ್ಬೋದು. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.